ಮೈಸೂರಿನ ಕಲಾಮಂದಿರದ ಕಿರು ರಂಗಮಂದಿರದಲ್ಲಿ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಮೈಸೂರಿನ ವಿನೋಬಾ ರಸ್ತೆಯಲ್ಲಿರುವ ಕಲಾಮಂದಿರದ ಕಿರು ರಂಗಮಂದಿರದಲ್ಲಿ ವಿಶ್ವಕರ್ಮ ಸಮುದಾಯದ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಸರಳವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸಮುದಾಯದ ಸ್ವಾಮೀಜಿಗಳು ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಸೇರಿದಂತೆ ಅನೇಕ ಗಣ್ಯರು ದೀಪ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಕೆಪಿಸಿಸಿ ಹಿಂದುಳಿದ ವರ್ಗದ ಪ್ರಧಾನ ಕಾರ್ಯದರ್ಶಿಯಾದ ಮೊಗಣ್ಣ ಆಚಾರ್ ಅವರು ಮಾತನಾಡಿ, ನಮ್ಮ ಸಮುದಾಯದ ವತಿಯಿಂದ ಕಲಾಮಂದಿರದ ಕಿರು ರಂಗಮಂದಿರದಲ್ಲಿ ಸಮುದಾಯದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅನೇಕ ರಾಜಕೀಯ ಗಣ್ಯರು, ಸಮುದಾಯದ ಮುಖಂಡರು ಸೇರಿದಂತೆ ನಮ್ಮ ಸಮುದಾಯವರೇ ಆದ ಖ್ಯಾತ ಶಿಲ್ಪಿಗಳಾದ ಅರುಣ್ ಯೋಗಿರಾಜ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಶ್ವ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಮೂಲಕ ನಾವು ನಮ್ಮ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದರೆ, ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಭವನವನ್ನು ಸರ್ಕಾರ ನಿರ್ಮಿಸಿಕೊಡಬೇಕು, ನಮ್ಮ ಸಮುದಾಯದ ಏಳಿಗೆಗೆ ಸಹಕರಿಸಬೇಕು. ಅಷ್ಟೇ ಅಲ್ಲದೆ ಈ ಬಾರಿ ದಸರಾ ಉದ್ಘಾಟನೆಗೆ ದೇಶದ 140 ಕೋಟಿ ಜನರ ಮನೆಯ ಮಗನಂತಿರುವ ನಮ್ಮ ಸಮುದಾಯದ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಂದ ದಸರಾ ಉದ್ಘಾಟಿಸಬೇಕೆಂದು ಮನವಿ ಮಾಡುತ್ತೇವೆ ಎಂದು ಮಾತನಾಡಿದರು. ಇದೇ ವೇಳೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ, ಅನೇಕ ರಾಜಕೀಯ ಮುಖಂಡರು, ಸಮುದಾಯದ ಪ್ರಮುಖರು ಉಪಸ್ಥಿತರಿದ್ದರು. ಜೊತೆಗೆ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಇದೇ ಕ್ಷೇತ್ರದ ಶಾಸಕರಾದಂಥ ಕೆ ಹರೀಶ್ ಗೌಡ ಅವರು, ಕೃಷ್ಣರಾಜ ಶಾಸಕರಾದ ಶ್ರೀ ವಾಸ್ತವ್ ಅವರು, ಆಮೇಲೆ ನಮ್ಮ ಕೆ ಎಸ್ ರಾಜಣ್ಣ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಹಾಗೂ ಖ್ಯಾತಿಯ ಗಣಪತಿ ವಿಗ್ರಹ ಅಂದರೆ 10 ಒಂದು ಐತಿಹಾಸಿಕ ಒಂದು ಕೈಗಳಿಲ್ಲ ಅಂದ್ರೂ ಅವರು 10 ಐತಿಹಾಸಿಕ ಕೆಲಸಗಳನ್ನ ಮಾಡುವಂಥದ್ದು. ಆಮೇಲೆ ನಮ್ಮ ಇವರು ಪ್ರೊಫೆಸರ್ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಾದ KS ಸಿ ನಾಗಣ್ಣ ಅವರು, ಆಮೇಲೆ ಖ್ಯಾತಿಯ ಶಿಲ್ಪಿ ತಜ್ಞರು ಹಾಗೂ ರಾಮಲೀಲಾ ಮೂರ್ತಿ ಕೆತ್ತನೆಯ ಅರುಣ್ ಯೋಗಿರಾಜ್ ಶಿಲ್ಪಿ ಅವರೆಲ್ಲ ಭಾಗವಹಿಸಿ ಇನ್ನೂ ಅನೇಕ ಇಲ್ಲಿ, ಆಮೇಲೆ ಜಿ ಕನ್ನಡದ ನಟಿ ಮಹಾನ್ ನಟಿ ಪ್ರಿಯಾಂಕಾ ಆಚಾರ್ ಅವರೆಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸಮವಾಗಿ ಅವಕಾಶ, ಅವ್ರಿಗೆ ಲೇಟಾಗಿ ಕಾರ್ಯಕ್ರಮ ಆದ್ರೂ ಅಚ್ಚುಕಟ್ಟಾಗಿ ನೀಟಾಗಿ ಆಗಿದೆ. ನಮಗೆ ಬಂಧುಗಳೇ, ನಮ್ಮ ವಿಶ್ವಕರ್ಮ ಸಮಾಜದವರು ಭಾಳ ನಿಮ್ಮ ಪದೇ ವೇದಿಕೆಗಳಲ್ಲಿ ಹೇಳ್ತಾ ಇರ್ತೀರಿ, ನಿಜ ಅದು. ಆದರೆ ಅದನ್ನು ಸರಿ ಮಾಡಬೇಕಾದ್ರೆ ನಮ್ಗೆ ಯಾವುದಾದ್ರೂ ಒಂದು ನಮ್ಮ ಸರ್ಕಾರದಲ್ಲಿ ಒಂದು ಜಾಗ ಬೇಕು ನಮಗೆ. ಮೈಸೂರಿನಲ್ಲೆಲ್ಲ ಇಡೀ ರಾಜ್ಯದಲ್ಲೆಲ್ಲ ಒಂದೊಂದು ಜಿಲ್ಲೆಗಳಲ್ಲಿ ಸರ್ಕಾರದ ಜಾಗ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ನಮಗೆ. ನೀವು ಯಾವ ರೀತಿ ಮಾಡ್ತೀರೋ ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಜಾಗ, ಸರ್ಕಾರಿ ಜಾಗ. ಆ ಜಾಗಕ್ಕೆ ಅನುದಾನ ವಿಶ್ವಕರ್ಮ ಸಮುದಾಯ ಭವನ ಮಾಡಬೇಕು, ಅಷ್ಟೇ. ನಮ್ಮದು ಇನ್ನೇನಿಲ್ಲ. ಕೆಲವು ಬೇಡಿಕೆಗಳಿದೆ ನಮ್ಮ. ಅದಲ್ಲದೆ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ವಿಶ್ವಕರ್ಮ ಅಧ್ಯಯನ ಪೀಠವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಘೋಷಣೆ ಮಾಡ್ತೀನಿ ಅಂತ ಹೇಳಿದರು. ಅದನ್ನು ಈ ಬಜೆಟ್ನಲ್ಲಿ ಈ ಜನವರಿಗೆಲ್ಲ ಬಜೆಟ್ನ ಮಂಡನೆ ಮಾಡ್ತಾಯಿದ್ರಿ. ಅದಕ್ಕೆ ಪ್ರತ್ಯೇಕವಾಗಿ 2 ಕೋಟಿ ರೂಪಾಯಿನ ನೀವು ಬಜೆಟ್ನ ಇಡಬೇಕು. ಅದಲ್ಲದೆ ಮೈಸೂರಿನಲ್ಲೇ ಅಧ್ಯಯನ ಪೀಠಗಳನ್ನ ಮಾಡಬೇಕು. ಅದಲ್ಲದೆ ನಮ್ಮ ಅರುಣ್ ಯೋಗಿರಾಜ್ ಶಿಲ್ಪಿ ಅವ್ರಿಗೆ ದಸರಾ ಉದ್ಘಾಟನೆಗೆ ಅವ್ರನ್ನ ಮುಖ್ಯ ಅತಿಥಿಗಳನ್ನಾಗಿ ಕರಿಬೇಕು. ನಮ್ಮ ಮೈಸೂರಿನಲ್ಲಿ ಮುಂಬರುವಂಥ ದಸರಾ ಇದಕ್ಕೆ ಅವ್ರ ಕೈಲೇ ಉದ್ಘಾಟನೆ ಮಾಡಿಸುವಂಥದ್ದು ನಮ್ಮದೊಂದು ಬೇಡಿಕೆ ಇದೆ. ಯಾಕೆಂದರೆ 140 ಕೋಟಿ ಜನಸಂಖ್ಯೆ ಅವ್ರನ್ನ ಗುರುತಿಸಿದೆ. ಅದು ರಾಮಲೀಲಾ ಮೂರ್ತಿನ ಕೆತ್ತನೆ ಮಾಡಿ ಅವ್ರನ್ನ ಸರ್ಕಾರದವ್ರು ಮಾಡಬೇಕು. ಅದಲ್ಲದೆ ನಮಗೆ ಸರ್ಕಾರದ ಜಯಂತಿ ಟೈಮ್ನಲ್ಲಿ ನಮ್ಮ 5 ಸಾಧಕರಿಗೆ ಸರ್ಕಾರದಲ್ಲಿ 50,000 ರೂಪಾಯಿ ಕೊಟ್ಟು ಅವ್ರಿಗೆ ಪ್ರತಿ ವರ್ಷನೂ 5 ಸಾಧಕರನ್ನ ಸನ್ಮಾನ ಮಾಡೋ ವ್ಯವಸ್ಥೆ ಆಗಬೇಕು. ಇದರಲ್ಲಿ ವೇದಿಕೆಯಲ್ಲಿ ಜಿಲ್ಲಾಡಳಿತದಿಂದ 50,000ದಿಂದ 5 ಲಕ್ಷವರೆಗೂ ನೀವು ವಿಶ್ವಕರ್ಮ ಸೇವರತ್ನ ಅಂದ್ಬಿಟ್ಟು ಒಂದು ನಾಮಾಂಕಿತ ಹಾಕಿ ನೀವು ಕಾರ್ಯಕ್ರಮನ ನೀವು ಮಾಡಬೇಕು ಸರ್ಕಾರದ ವತಿಯಿಂದ ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನಾನು ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ರಾಜ್ಯ ಸರ್ಕಾರ ತಮ್ಮದೇ ಇರೋದ್ರಿಂದ ತಾವೇ ಖಂಡಿತ. ಈಗ ನಾವು ರಾಜ್ಯ ಸರ್ಕಾರ, ನಾವು ಒಬ್ಬರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ.
ಆದರೆ ಸರ್ಕಾರ ಅದನ್ನು ನಿರ್ಣಯ ಮಾಡಬೇಕು. ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಇದನ್ನು ನಿರ್ಣಯ ಮಾಡಿ ಕೈಗೊಳ್ಳಬೇಕು. ಹಂಗೆ ತಗೊಳ್ಳೋಕ್ಕಾಗಲ್ಲ. ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಾಗ್ಬೋದು, ಇವರೆಲ್ಲರೂ ಕೂಡ ವಿಶ್ವಕರ್ಮ ಸಮಾಜದ ಬಗ್ಗೆ ವಿಶೇಷವಾಗಿ ಅನುದಾನ ಕೊಟ್ಟು ವಿಶೇಷ ಪ್ಯಾಕೇಜ್ ಕೊಡಬೇಕಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಾಯಿದ್ದೀನಿ.